ಹೋಗಿ ದರ್ಶನ ಮಾಡ್ಕೊಂಡು ಬೇಗ ಆದರೆ ಹಂಗೆ ಊಟಕ್ಕೆ ಹೋಗ್ಬಿಟ್ಟು ಊಟ ಮುಗಿಸ್ಕೊಂಡು ಆಮೇಲಿಂದ ಬೈಕ್ ಎತ್ಕೊಂಡು ರೂಮ್ ಹತ್ರ ಇದು ರಾಮಂದು ಇದಕ್ಕೆ ಹೋಗ್ಬಿಡೋಣ. ಊಟ ಮುಗಿಸ್ಕೊಂಡು ರಾಮನ್ ನೋಡ್ಕೊಂಡು ಅಲ್ಲ ಇದಾಕೊಂಡು ಬಟ್ಟೆ ಪ್ಯಾಂಟ್ ಹಾಕ್ಕೊಂಡು ಸೀದಾ ರಾಮಂದು ಸ್ಟ್ಯಾಚು ನೋಡಿಕೊಂಡು ಹಂಗೆ ಪಂಚಮುಖಿಗೆ ಹೋಗ್ಬಿಡೋಣ. ಬೆಸ್ಟು. ಚೆನ್ನಾಗಿದೆ. ಇಲ್ಲ ಬಿಸಿಲು ಜಾಸ್ತಿ, ಸ್ವಲ್ಪ ಪರವಾಗಿಲ್ಲ. ಮೋಡ ಇದೆಯಲ್ಲ, ಆವಾಗ ಮೋಡ ಬರುತ್ತೆ, ಬಿಸಿಲು. ಇಲ್ಲಿ ಬಿಸಿಲು ಇರೋರಿಗೆ ಹೇಳ್ತೀನಿ, ಬಿಸಿಲು ಜಾಸ್ತಿ ಇತ್ತು ಅಂತಂದರೆ ಎಲ್ಲ ಓಡಾಡಲಿ ಅಂತ ಅಂದ್ಬಿಟ್ಟು ನೀಟಾಗಿ ಇಲ್ಲಿ ಇದಾಕಿದ್ದಾರೆ, ಶೆಲ್ಟ್ರು ಇದು ಬರಲಿ ಅಂತ, ನೆರಳಿರಲಿ ಅಂತ, ತೆಂಗಿನ ಗರಿ. ಬಟ್ ಏನಂದರೆ ಅಲ್ಲೆಲ್ಲ ಕೂತ್ಕೊಂಡ್ಬಿಟ್ಟವ್ರೆ. ಅಲ್ಲಿ ಓಡಾಡೋಕ್ಕಿಂತ ಕೂತ್ಕೊಳ್ಳೋದೇ ಜಾಸ್ತಿ ಆಗಿದೆ ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಹೌದು, ಅಲ್ಲಿ ಬರೀ ದರ್ಶನ ನೋಡಿ ನೆಕ್ಸ್ಟ್ ನಾಳೆ ಇನ್ನೊಂದು ಸಲ ದರ್ಶನ ಮಾಡಿಕೊಂಡು ಬೆಂಗಳೂರು ಏನಂತೀಯ? ಖಂಡಿತ. ಇನ್ನು ಸ್ವಲ್ಪ ಝೂಮಲ್ಲಿ ಕ್ಲೋಸಪ್ ತೋರಿಸೋಣ. ಇಡೀ ಇದು ಅದ್ಭುತವಾಗಿ ಕಾಣಿಸ್ತಿದೆ. ಬಟ್ ಅದಕ್ಕೆ ಇಲ್ಲಿ ಕೃಷ್ಣಂದು ಇದಿತ್ತಲ್ಲ, ಕೃಷ್ಣಂದು ಇದ್ದಿದ್ದು ಬಲ್ಗಡೆ ಇದ್ದಿದ್ದು, ಎಲ್ಲಿ ಅಲ್ಲಿ ಇದ್ದಿದ್ದು ಬಲ್ಗಡೆ ಅದಿಲ್ಲ, ಎಲ್ಲ ತೆಗೆದುಬಿಡ್ಯಾರ. ಅದೇನೋ ಕಾಳಿಂಗ ಮರ್ದನ ಏನೋ ಅಂತಾರಲ್ಲ ಆ ಥರದ್ದು ಇದ್ರ ಮೇಲೆ ಇದ್ದಿದ್ದು ಸ್ಟ್ಯಾಚು, ಅದು ತೆಗ್ದುಬಿಟ್ಯಾರ. ಇಲ್ಲಿ ಇದ್ದಿದ್ದು ರಾಘವೇಂದ್ರ ಸ್ವಾಮಿ ಸ್ಟ್ಯಾಚುನು ಬೇರೆ ಎಲ್ಲ ಹಾಕ್ಯಾರಂತೆ, ಎಲ್ಲಿಂದ ಗೊತ್ತಿಲ್ಲ ನನಗೂ. ತೆಗ್ದಾರ. ಅದೇ ಅಲ್ಲ, ಇಲ್ಲಿಂದ ತೆಗೆದು ಅಲ್ಲಿ ಇಟ್ಯಾರ. ಸ್ವಾಮಿ ದರ್ಶನ ಎಲ್ಲ ಆಯಿತು. ಇವಾಗ ಅಭಯ ಆಂಜನೇಯನ ದೇವಸ್ಥಾನ ಹತ್ರ ಬಂದಿದ್ದೀವಿ. ಇದನ್ನು ಮುಗಿಸ್ಕೊಂಡು ಹಂಗೆ ಒಳ್ಳೆ ದರ್ಶನ ಆಯಿತು ರಾಘವೇಂದ್ರ ಸ್ವಾಮಿದು. ಆಂಜನೇಯ ದೇವಸ್ಥಾನದ ಎದುರುಗಡೆಗೇನೆ ಇರೋದು ರಾಮನ್ ಸ್ಟ್ಯಾಚು. ನೋಣ ನೋಡಪ್ಪ, ನೋಣ ಮರ ಕವರ್ ಆಗಿಬಿಟ್ಟಿದೆ. ಹಿಂಗೆ ನೀರು ಬೇರೆ ಕೂತಿದೆಯಲ್ಲ, ಲೆನ್ಸ್ ಮೇಲೆ ಸಿದ್ದೀನಿ. ಇಲ್ಲಿದೆ ರಾಮನ್ ಸ್ಟ್ಯಾಚು. ಬಟ್ ಸಕ್ಕತ್ ಜಾಗದಲ್ಲಿ ಮಾಡೋರಪ್ಪ. ಅದು ಕೆತ್ತಿರೋದನ್ನೇ ಎತ್ಕೊಬಂದು ಇಟ್ಟಿರೋದು ಅನಿಸುತ್ತೆ. ಕೆತ್ತಿರೋದನ್ನೇ ಎತ್ಕೊಬಂದು ಇಟ್ಟಿರೋದು ಅದು. ನೋಡ ಕ್ಲೌಡ್ಸ್ಗೂ ಇದಕ್ಕೂ ಹೆಂಗಿದೆ. ಇದೆ 108 ಫೀಟ್ ರಾಮನ್ ಸ್ಟ್ಯಾಚು, ಮಂತ್ರಾಲಯ. ಇನ್ನೂ ರೆಡಿ ಆಗಿಲ್ಲ ಅನಿಸುತ್ತೆ. ಇನ್ನೂ ಫುಲ್ ರೆಡಿ ಆಗಬೇಕು. ಪೂಜೆ ಮಾಡಿದ್ದಾರೆ ಅಷ್ಟೇ. ಜೈ ಶ್ರೀರಾಮ್ ಅಂತ ಬರೆದಿದ್ದಾರೆ. ಇನ್ನೂ ವರ್ಕ್ ಪೆಂಡಿಂಗ್ ಇದೆ. ಇದೆಲ್ಲ ಫಿನಿಶಿಂಗ್ ಕೊಡ್ಬೇಕು ಅಲ್ಲ, ಇನ್ನೂ ಪೆಂಡಿಂಗ್ ಇದೆ ಅನಿಸುತ್ತೆ. ಅದೆಲ್ಲ ಇನ್ನೂ ಮುಗಿಸಿಲ್ಲ. ಹಿಂದ್ಗಡೆ ಪೋರ್ಷನ್ ಹೌದು ಹೌದು. ಹಾಗಾಗಿ ಮುಚ್ಚಿದ್ದು ಕಿತಾಕಿ ಅದ, ಸೊ ಹಿಂದ್ಗಡೆ ಹಾರಾಡ್ತಿದೆ ಅದು. ಹೌದು ಹೌದು ಹೌದು, ಮುಗಿಸ್ತಾರೆ. ಅದು ಕೆಳಗಡೆ ರಾಮ ಮಂದಿರ ಓಪನಿಂಗ್ ದಿವಸ ಮಾಡಿರ್ಬೇಕು ಪೂಜೆ ಅನಿಸುತ್ತೆ. ಇಷ್ಟೇ. ಇಲ್ಲಿ 108 ಫೀಟ್ ರಾಮನ್ ಸ್ಟ್ಯಾಚು ಹತ್ರ ಬಂದಿದ್ದೀವಿ. ಅದು ಎಕ್ಸಾಕ್ಟಾಗಿ ಮಾಡ್ತಾರೆ. ಅಭಯ ಆಂಜನೇಯನ ದೇವಸ್ಥಾನದ ಎದುರುಗಡೆಗೇನೆ ಇರೋದು. ಅಲ್ಲೊಂದು ಆರ್ಚ್ ಬರುತ್ತೆ ನಿಮಗೆ. ದೇವಸ್ಥಾನದಿಂದ ಲೆಫ್ಟ್ ಹಾಕೊಂಡು ಸೀದಾ ಬಂದರೆ ಒಂದು ಆರ್ಚ್. ರೈಲ್ವೆ ಸ್ಟೇಷನ್ ರೋಡ್ ಇದು. ಏನಿಲ್ಲ, ಒಂದು 2 ಕಿಲೋಮೀಟ್ರೂ ಇಲ್ಲ ಅನಿಸುತ್ತೆ. 1.5-2 ಕಿಲೋಮೀಟ್ರ್ ಒಳಗಡೆನೆ ಅಲ್ಲಿಂದ ಬಂದರೆ. ನೋಡಿ, ಇನ್ನೂ ಫುಲ್ ರೆಡಿ ಆಮೇಲೆ ಇನ್ನೂ ಸಖತ್ತಾಗಿರುತ್ತೆ. ಇವಾಗಲೇ ಸಖತ್ತಾಗಿದೆ. ಒಳ್ಳೆ ಓಪನ್ ಜಾಗದಲ್ಲಿ ಮಾಡಿದರೆ ಅದು ಸಖತ್ತಾಗಿ ಕಾಣಿಸ್ತಿದೆ. ಓಪನ್ ಜಾಗದಲ್ಲಿ ಮಾಡಿರೋದ್ರಿಂದ ಅಷ್ಟೇ. ರಾಮನ್ ಸ್ಟ್ಯಾಚು ನೋಡಾಯಿತು. ಅಲ್ಲಿ ಹೋಗೋದು ಭಾರಿ ಬಿಸಿಲಿತ್ತು ಅಂತ ನಾವು ಅಂದ್ಕೊಂಡು ಸೀದಾ ಜಾಕೆಟ್ ಹಾಕೊಂಡಿಲ್ಲ, ಏನೂ ಇಲ್ಲ, ಸೀದಾ ಇಲ್ಲಿ ರಾಮನ ದೇವಸ್ಥಾನ ನೋಡೋಣ ಅಂದ್ಬಿಟ್ಟು ಸ್ಟ್ಯಾಚುನ ನೋಡೋಣ ಅಂತ ಬಂದ್ಬಿಟ್ರೆ ಮಂತ್ರಾಲಯದಲ್ಲಿ ಮಳೆ. ಇಲ್ಲಿ ಬಿಸಿಲಿತ್ತು ಸಿಕ್ಕಾಪಟ್ಟೆ. ಹೊರಟಾಗ ಇಲ್ಲಿ ಬಂದು ನಿಂತ್ಕೊಂಡಿದ್ದೀವಿ, ಜೋರು ಮಳೆ, ಎಲ್ಲೂ ಹೋಗೋಕ್ಕಾಗ್ತಿಲ್ಲ. ಇದು ಯಾವುದೋ ಶೀಟ್ ಕೆಳಗೆ ನಿಂತ್ಕೊಂಡಿದ್ದೀವಿ. ಅದು ಎಲೆಕ್ಟ್ರಿಕ್ಸ್ದೇನೋ ಇದೆ ಇಲ್ಲಿ. ಇಷ್ಟೇ ಇರೋ ಶೀಟು ತೋರಿಸ್ತಾರೆ, ಮಳೆ ತೋರಿಸ್ತಾರೆ ನೋಡಿ ಇವಾಗ.
ಆಡೋಲ್ಲ ತುಂಬ ವರ್ಷ ಹೋಗಿರ್ತೀವಿ. ಇವಾಗ ಕೆಲವ್ರು ಇನ್ನೂ ಆಡ್ತಾ ಇರ್ತಾರೆ, ಮೋಸ್ಟ್ಲಿ ಗೊತ್ತಿಲ್ಲ. ಕೆಲವರೆಲ್ಲ ಬೇಜಾನ್ ಜನ ಆಡ್ತಾರೆ. ಅದ್ರಲ್ಲಿ ಅದೊಂದು ಯಾವುದೋ ಎರಂಗಲ್ ಬ್ರಿಡ್ಜ್, ಯಾವುದೋ ಬ್ರಿಡ್ಜ್ ಇದೆ, ಒಂದು ಬ್ರಿಡ್ಜು. ಗೊತ್ತು. ಅದನ್ನ ರಿಯಲ್ ಲೈಫಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ? ಇವಾಗ ತೋರಿಸ್ತೀವಿ ಬನ್ನಿ, ನಮ್ಮ ಕಾಲ ಒಂದು ರಿಯಲ್ ಲೈಫಲ್ಲಿ ಪಪ್ಪು ಬ್ರಿಡ್ಜ್ ತೋರಿಸ್ತೀವಿ. ಸಖತ್ ದೊಡ್ಡದಿದೆಯಲ್ಲ. ಟೋಲ್ ರೋಡ್ ಕರ್ನಾಟಕಕ್ಕೆ ಎಂಟ್ರಿ ಆದ್ರಿ. ಬ್ರಿಡ್ಜ್ ಒಂದೇ ಡಿಫ್ರೆನ್ಸ್ ಅನ್ಸುತ್ತೆ. ಆ ಕಡೆಗೆ ಆಂಧ್ರ, ಈ ಕಡೆ ಕರ್ನಾಟಕ. ಸಿಕ್ಕಿಲ್ವಾ? ಕೊಡಿ. ಕರೆಕ್ಟಾಗಿ ಹೊಡೆದೇ ಇವಾಗ. ಓ ನೀಟ್ ಸಿಗುತ್ತೆ. ಬೆಂಗಳೂರು. ನಿಮ್ಮದು ಇದವರಾ? ಹುಬ್ಳಿ. ಏನು ಓದ್ತಿರೋದು ಎಲ್ಲ? ಡೆಂಟಿಸ್ಟ್. ಆಯ್ತು. ಇಲ್ಲ, ಎಷ್ಟು ಹಿಂದಕ್ಕೆ ಹೋಗಿದೆ. ಒಂದು ಕೆಲಸ ಮಾಡಿ, ಲಿಂಕ್ ಕಳ್ಸಾಕ್ತೀನಿ. ಏನಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ದರ್ಶನ ಆಯಿತು. ಹಂಗೆ ಒಬ್ಬರು ಸಬ್ಸ್ಕ್ರೈಬರ್ಸ್ ಆದರು, ಖುಷಿ ಆಯಿತು, ಕೇಳಿದ್ರು ಅವರು.